ಎಲ್ಲರಿಗೂ ನಮಸ್ಕಾರಗಳು. ಪೂಜ್ಯ ಶ್ರೀ ಎಸ್ ಕರಿಯಪ್ಪನವರ 126ನೇ ವರ್ಷದ ಜನ್ಮ ದಿನೋತ್ಸವ ಮತ್ತು 46ನೇ ವಾರ್ಷಿಕ ಪುಣ್ಯಸ್ಮರಣೆ ಕಾರ್ಯಕ್ರಮ ಇದೇ ಮಾರ್ಚ್ 27ರಂದು ಶುಕ್ರವಾರದಂದು RS ಆವರಣದಲ್ಲಿ ಹಮ್ಮಿಕೊಂಡಿದ್ದೀವಿ. ನಾವು ಎಲ್ಲರೂ ಗೊತ್ತಿರೋ ವಿಚಾರ, ಕರಿಯಪ್ಪನವ್ರು ಹುಟ್ಟಿದ್ದು ರಾಮನವಮಿ ದಿವಸನೇ, ಅವರು ತೀರೋದದ್ದು ರಾಮನವಮಿ ದಿವಸನೇ. ಆ ದೃಷ್ಟಿಯಲ್ಲಿ ನಾವಂತೂ ಯಾವ ದೇವಸ್ಥಾನದಲ್ಲಿ ನಾವು ನೋಡುವಂಥದ್ದು, ಇದು 1 ಕೋಟಿ ಜನಸಂಖ್ಯೆಲು ಇದು ಒಂದೇ ದಿವಸ ಹುಟ್ಟಿದ ಸಾವನ್ನು ನಾವು ನೋಡಲ್ಲ. ಒಂದು ಎರಡನೇದು ಏನಂತ ಅಂದರೆ, ಅದನ್ನು ದೊಡ್ಡ ಮಟ್ಟದಲ್ಲಿ ಆಚರಿಸ್ತಾ ಇದ್ದೀವಿ. ಇತ್ತೀಚೆಗೆ ನಾವು ಹೊಸ ಮ್ಯಾನೇಜ್ಮೆಂಟ್ ಬಂದಾದ ಮೇಲೆ ಇದು ಕಾಂಪೌಂಡ್ ಒಳಗೆ ಇರಬಾರ್ದು, ಇದು ಹೊರಗಡೆ ಕನಕಪುರ ತಾಲೂಕಿಗೆ ಅವ್ರ ಸ್ಮರಣೆ ಪ್ರತಿ ವರ್ಷವೂ ನೆನಪು ಬರಬೇಕು. ಇವತ್ತಿನ ಪೀಳಿಗೆ, ಅದು ಈಗೆಲ್ಲ ರೂರಲ್ ಕಾಲೇಜೆಲ್ಲ ಈಗ 108 ಇನ್ಸ್ಟಿಟ್ಯೂಷನ್ ಅವರೇ, ಆ ಮಕ್ಕಳಿಗೆಲ್ಲ ಅವರ ವ್ಯಕ್ತಿ ಚಿತ್ರಣ ಗೊತ್ತಾಗಲ್ಲ ಕರಿಯಪ್ಪನವ್ರದ್ದು ಹಿಂದಿನ ಪೀಳಿಗೆಗೆ. ಸೊ ಆ ನೆನಪಿರಲಿ, ಅವರ ಏನು ಆದರ್ಶ, ಅವ್ರ ಸೇವೆ ನೆನಪು ಸದಾ ಉಳಿಲಿ ಅಂತ, ಬೇರೆಯವ್ರಿಗೆ ಸ್ಫೂರ್ತಿ ಆಗಲಿ ಅಂತ ಹೇಳ್ಬಿಟ್ಟು ನಾವು ಒಂದು ದೊಡ್ಡ ಮಟ್ಟದಲ್ಲಿ ಮೆರವಣಿಗೆಯನ್ನು ಮಾಡ್ತಾಯಿದ್ದೀವಿ. ಒಂದು 2 ವರ್ಷನೂ ಮಾಡ್ತೇವೆ, ಈಗಲೂ ಮಾಡ್ತಾಯಿದ್ದೀವಿ. ಇದರಲ್ಲಿ ಸಾಂಸ್ಕೃತಿಕ ತಂಡಗಳಿರ್ತವೆ. ಇದರಲ್ಲಿ ರಾಮನ ಭಜನೆ ಕಾರ್ಯಕ್ರಮ ಇರ್ತದೆ, ನಾದಸ್ವರ ಇರ್ತದೆ. ಸೊ ಈ ಫುಲ್ಲು ಒಂದು ರಥದಲ್ಲಿ ನಾವು ಇಡೀ ಕನಕಪುರದಲ್ಲಿ ಮುಖ್ಯ ರಸ್ತೆಯಲ್ಲಿ ಒಂದು ಮೆರವಣಿಗೆ ಮಾಡ್ತೀವಿ. ನಂತರ ಅಲ್ಲಿ ಬಂದಾದಮೇಲೆ ನಾವು ವೇದಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದರಲ್ಲಿ ಈ ವೇದಿಕೆ ಕಾರ್ಯಕ್ರಮಕ್ಕೆ ಈ ವರ್ಷ ನಾವು PGR ಸಂಧ್ಯಾ ಅವರನ್ನು ನಾವು ಆಹ್ವಾನಿಸಿದ್ದೀವಿ. ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಹಾಗೆಯೇ ಸನ್ಮಾನ್ಯ ಆಚಾರ್ಯ ಡಾಕ್ಟರ್ ಎಂ ನಾಗರಾಜ್ ಅಂತ, ಇವರು ಸಮಾಜ ಸೇವೆ ವಿದ್ಯಾಕ್ಷೇತ್ರದಲ್ಲಿ ಅಮೇರಿಕದಲ್ಲಿ ಇದ್ದು ಇಲ್ಲಿ ಬಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಈ ಕರಿಯಪ್ಪನವರ ಆದರ್ಶಕ್ಕೆ ತಕ್ಕಂತೆ ಇರುವಂಥವರು. ಸೊ ಹಾಗಾಗಿ ಇಬ್ಬರನ್ನು ಕರೆದಿದ್ದೀವಿ. ಅದು ಸ್ಪೆಷಲಿ ಸಿಂಧ್ಯಾ ಅವರು ನೀವೆಲ್ಲ ತಿಳಿದಂಗೆ 5 ಸರ್ತಿ ಕನಕಪುರದಲ್ಲಿ MLA ಆಗಿ, ಮಿನಿಸ್ಟರ್ ಆಗಿ, ಜನಪ್ರತಿನಿಧಿಗಳಲ್ಲಿ ಕೆಲಸ ಮಾಡೋರೆ. ಅವರೇನಂತ ಅಂದರೆ ಕರಿಯಪ್ಪನವ್ರ ಬಗ್ಗೆ ಸಾಕಷ್ಟು ವಿಚಾರ ತಿಳ್ಕೊಂಡಿರುವಂಥವ್ರು, ಹಾಗೆ ಈ ಸಂಸ್ಥೆ ಬಗ್ಗೆನೂ ತಿಳ್ಕೊಂಡಿರುವಂಥವ್ರು, ಹಾಗೆ ಈ ಸಂಸ್ಥೆ ಇನ್ನೂ ಎತ್ತರಕ್ಕೆ ಹೋಗಲಿ ಅಂತ ಬಯಸುವಂಥವ್ರು. ಹಾಗಾಗಿ ಅವ್ರಿಗೇನು ಕರಿಯಪ್ಪನವ್ರ ವಿಚಾರಧಾರೆಗಳಿದೆ ಅದನ್ನು ಯಾವತ್ತೊಂದು ದಿವಸ ಕರಿಯಪ್ಪನವ್ರ ಅಭಿಮಾನಿಗಳ ಜೊತೆ ಹಂಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವತ್ತು ಉದ್ಘಾಟನೆ ನಾವು ಸಿಂಧ್ಯಾ ಅವ್ರ ಮಾಡಿಸ್ತಾ ಇದ್ದೀವಿ. ಇದು ಒಂದು ಪುಣ್ಯವಾದ ಕಾರ್ಯಕ್ರಮ. ನಮ್ಮ ಸಂಸ್ಥೆಗೆ, ಕರಿಯಪ್ಪನ ಅಭಿಮಾನಿಗಳಿಗೆ, ವಿದ್ಯಾಕ್ಷೇತ್ರದಲ್ಲಿ ಒಳ್ಳೆಯದಾಗಲಿ ಅಂತ ಬಯಸೋರಿಗೆ ಒಳ್ಳೆಯ ಕಾರ್ಯಕ್ರಮ ಇದು. ನಾನು ಅಧ್ಯಕ್ಷನಾಗಿ, RS ಅಧ್ಯಕ್ಷನಾಗಿ ಒಂದು ಮನವಿ ಮಾಡ್ತೇನೆ. ನಾನು ಯಾರು ಕರಿಯಪ್ಪನವ್ರ ಅಭಿಮಾನಿಗಳಿದ್ದೀರಾ, RS ಸಂಸ್ಥೆಯ ಅಭಿಮಾನಿಗಳಿದ್ದೀರಾ, ಇಲ್ಲಿನ ಹಳೆಯ ವಿದ್ಯಾರ್ಥಿಗಳಿದ್ದೀರಾ, ಹಾಗೆ ಇಲ್ಲಿ ಲೈಫ್ ಮೆಂಬರ್ಸ್ ಇದ್ದಾರೆ, ಎಲ್ಲರೂ ಕೂಡ ಅವತ್ತು ಆ ಒಂದು ಪುಣ್ಯವಾದ ಕಾರ್ಯಕ್ರಮದಲ್ಲಿ ಮೆರವಣಿಗೆ ಬರ್ಬೋದು. ಮೆರವಣಿಗೆ ಬರೋಕ್ಕಾಗಲ್ಲ ಅಂತ ವಯಸ್ಸಾದವರು ವೇದಿಕೆ ಕಾರ್ಯಕ್ರಮಕ್ಕೆ ಬರ್ಬೋದು ಅಂತ ಹೇಳ್ತಾ, ಅವ್ರಿಗೆಲ್ಲ ನಾವು ಇದ್ರ ಜೊತೆಗೆ ಈಗ ನಾವೆಲ್ಲೇ 1600 ಮೆಂಬರ್ಶಿಪ್ ಇದೆ ಓಲ್ಡ್ ಬಾಯ್ಸ್ದು. ನಾವು ಓಲ್ಡ್ ಬಾಯ್ಸ್ಗೂ ಮನವಿ ಮಾಡ್ತಾಯಿದ್ದೆ. ನಾವು ಮೊದಲನೇ ಸತಿ ನಾವೆಲ್ಲರಿಗೂ ಆಹ್ವಾನ ಕಳಿಸಿದ್ದೇವೆ. ತಾವೆಲ್ಲ ಬರಬೇಕು, ಭಾಗಿಯಾಗಬೇಕು ಅಂತ ಸಂಸ್ಥೆಯ ಪರವಾಗಿ ಅಧ್ಯಕ್ಷನಾಗಿ ನಮ್ಮ ನಮಸ್ಕಾರ ಮಾಡಿದ್ದೀವಿ. ನಾವು ಒಬ್ಬ ಜವಾಬ್ದಾರಿಯುತವಾದ ಒಂದು ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ನಾವು ಒಳ್ಳೆ ರೀತಿಯಲ್ಲಿ ನಡೆಸ್ಕೋಬೇಕಾಗ್ತದೆ. ಈ ಸಂಸ್ಥೆ ಇನ್ನೂ ವಿದ್ಯೆಗೆ ನೆರಳಾಗಿ ಬೆಳೆಸ್ಬೇಕಾದಂಥದ್ದು ಸಂಸ್ಥೆ ಕರ್ತವ್ಯ. ಬಟ್ ನಾವು ದೊಡ್ಡ ಸಾಧನೆ ಮಾಡೋದು ಅಂತ ಏನು ಹೇಳಲ್ಲ 3 ವರ್ಷಕ್ಕೆ. ಯಾಕೆಂದರೆ ಕರಿಯಪ್ಪನವ್ರು ಮಾಡಿಬಿಟ್ಟವ್ರೆ. ಇವತ್ತು ಇಲ್ಲಿ 21 ಎಕರೆ, ಟೌನಲ್ಲಿ 28 ಎಕರೆ, ಇವತ್ತಿಲ್ಲ 350 ಕೋಟಿ ರೂಪಾಯಿ ಪ್ರಾಪರ್ಟಿ ಅಷ್ಟನ್ನು ಮಾಡಿಕೊಟ್ಟವ್ರೆ, ಜಾಗ ಮಾಡಿಕೊಟ್ಟವ್ರೆ, ಬಿಲ್ಡಿಂಗ್ಸ್ ಕಟ್ಟಿದ್ರು, ನಂತರನೂ ಕಟ್ಟವ್ರೆ. ಸೊ ಅದರಲ್ಲಿ ಏನು ಕೊರತೆಗಳಿದ್ದೋ ಅದನ್ನೆಲ್ಲ ಮಾಡಿ ಅಕಾಡೆಮಿಕ್ ಇಂಪ್ರೂವ್ ಮಾಡುವಂಥ 3 ವರ್ಷಕ್ಕೆ ಕೆಲಸ ಮಾಡಿದ್ವಿ. ಬಟ್ ಈಗ ನೆಕ್ಸ್ಟು ನಾವು ಸಾಧನೆ ಮಾಡಿದ್ರೆ ಸಾಧನೆ ಮಾಡಬೇಕಾಗಿರುವಂಥದ್ದು ಅಗ್ರಿಕಲ್ಚರ್. ಈಗ ಸುಮಾರು 50 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಅದು. ಈಗ ಫಸ್ಟ್ ಸ್ಟೇಜು ನಡೀತಾ ಇದೆ. ಈಗಾಗಲೇ ಫುಟಿಂಗ್ ಆಗಿ ತಳೋದಿನೂ ಒಂದು ಲೆವೆಲ್ಗೆ ಬಂದಿದೆ. ಈಗ ಅದಕ್ಕೆ 3 ಕೋಟಿ ರೂಪಾಯಿ ಖರ್ಚು ಮಾಡಿದ್ದೀವಿ ನಾವು. ಈಗ ಚಾಲೆಂಜ್ ಏನಂತಂದರೆ, ಒಂದು 35 ಕೋಟಿ ಫಸ್ಟ್ ಸ್ಟೇಜಲ್ಲಿ ಬೇಕು ಅಂದರೆ ಇದು ಸೋರ್ಸು, ಇದು ಎಲ್ಲಿ ದುಡ್ಡು ತರಬೇಕು, ಇದು ದಾನಿಗಳು ಹುಟ್ಟಬೇಕು. ಕೆಲವರೆಲ್ಲ ಈಗಾಗಲೇ ಒಪ್ಕೊಂಡವ್ರೆ, ಯಾರೋ 1-20 ಲಕ್ಷ ಕೊಡ್ತಾರೆ, ಒಂದು ರೂಮ್ ಕಟ್ಸ್ಕೊಳ್ಳಿ, ನಿಮ್ಮ ತಂದೆ ತಾಯಿ ಹೆಸರಲ್ಲಿ, ನಿಮ್ಮ ನೆಂಟಲ್ಲಿ ಅಂತಿದ್ವಿ. ಈಗಾಗಲೇ 6 ಜನ, ನಾನು ಕೊಡ್ತಾಯಿದ್ದೀನಿ, ನನ್ನೂ ಸೇರಿ ಲಕ್ಷ್ಮಣ್ ಸೇರಿ 6 ಜನ ಈಗಾಗಲೇ ಒಪ್ಕೊಂಡವ್ರೆ. ಬಹುಶಃ ಒಂದು ಸ್ವಲ್ಪ ಈ ದಾನದಿಂದನೇ ಈ
ಆರ್ಥಿಕ ಒತ್ತಡ ಬರಬಾರ್ದು ಈ ಸಂಸ್ಥೆಗೆ. ಈ 35 ಕೋಟಿ ಅನ್ನೋದು ಒಂದು ಉದ್ದೇಶ ಅದ. ಒಂದಷ್ಟು ಲೋನ್ ತಗೋಬೇಕಾಯ್ತದೆ. ಈಗ ಇಂಟರ್ನಲ್ ಸೋರ್ಸ್ ನಾವು ಒಂದು 10-15 ಕೋಟಿಯಷ್ಟು ಖರ್ಚು ಮಾಡಿಸ್ಬೋದು. ನಮಗೇನು ಈಗ ಇದು ಮಾಡಿದ್ರೆ ಆದಾಯ ಬರೋಕ್ಕೆ ನಮ್ಗೆ ಒಂದು ಸ್ವಲ್ಪ ಲೋನ್ ಬೇರೆ ಅಂದರೆ ಏನು ಕಂಡಂಗೆ ಅದು ಸುಮ್ಮನೆ ಇತ್ತು ಎಲ್ಲ ಮುಂದ್ಗಡೆ ಕಮರ್ಷಿಯಲ್. ಈಗ ನಾವು ಒಂದು 6,90,00,000 ರೂಪಾಯಿ ಎಸ್ಟಿಮೇಟ್ ಹಾಕ್ಬಿಟ್ಟಿದ್ದ 6 ಕೋಟಿ ಒಳಗೆ ಮುಗಿಸಿದ್ದೀವಿ. 1 ಕೋಟಿ ರೂಪಾಯಿ ಉಳಿಸಿದ್ದೀವಿ ನಾವು ಕೆಲಸ ಮಾಡಿ. ಸೊ ಈಗ ಅದರಿಂದ ಆದಾಯ ಏನಂತಂದರೆ 1 ಕೋಟಿ, ಇವೆಲ್ಲ ಏನು ಬರೀಬೇಕಾಗಿಲ್ಲ, ಸುಮ್ಮನೆ ಹಂಚ್ಕೋದ್ರೆ 1 ಕೋಟಿ ರೂಪಾಯಿ ಬರ್ತದೆ. ಈಗ ಒಂದು 2-3 ಅಂಗಡಿ ಖಾಲಿ ಇದೆ, ಅದಾದ್ರೆ 1 ಕೋಟಿ ಮೇಲೆ ಬರ್ತದೆ. 1 ಕೋಟಿ ವರ್ಷಕ್ಕೆ ಬರ್ತದೆ. ಸೊ ನಾವು ಸ್ವಲ್ಪ ಲೋನ್ ತೊಗೊಂಡ್ರು ನಮ್ಗೆ ಆರ್ಥಿಕವಾಗಿ ಇದು ಮಾಡ್ಬೋದು ಅಂತದೆ. ಆಮೇಲೆ ಈಗಾಗಲೇ ಅಗ್ರಿಕಲ್ಚರ್ ಕಾಲೇಜ್ ಲಾಭಕ್ಕೆ ಹೋಗಿದೆ. ಫಸ್ಟ್ ಇಯರ್ ಲಾಸ್ ಆಗಿ ಬರೀ 40 ಜನ, ಈಗ 110 ಜನ ಸೇರಿದ್ರು. ಈ ವರ್ಷನೇ 1 ಕೋಟಿ ರೂಪಾಯಿ ಲಾಭ ಇದೆಲ್ಲ ಬರ್ತದೆ ಅಗ್ರಿಕಲ್ಚರ್ ಕಾಲೇಜಲ್ಲೇ. ಸೊ ಅದನ್ನ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ಚಾಲೆಂಜು ಬಹುಶಃ ಕರಿಯಪ್ಪನವ್ರ ಆಶೀರ್ವಾದ, ಅವರ ಆತ್ಮ ನಮಗೆ ಶಕ್ತಿ ತುಂಬ್ತದೆ ಅಂದ್ಕೊಂಡಿದ್ದೀವಿ. ಇದನ್ನು ಒಳ್ಳೆ ರೀತಿಯಲ್ಲಿ 35 ಕೋಟಿನೂ ಈಗ ಮೊದಲನೇ ಅಂತ ಕಾಲೇಜ್ ಮಾಡಿ ಇನ್ನು 1 ವರ್ಷಕ್ಕೆ ನಾವು ಇನ್ನೂ ಶಿಫ್ಟ್ ಮಾಡಬೇಕಾಗಿದೆ. ಯಾಕೆಂದ್ರೆ ಜಾಗ ಸಾಲಲ್ಲೇ ಅವ್ರಿಗೆ ಹಾಸ್ಟೆಲ್ ಬೇಕಾಗ್ತದೆ, ಅವ್ರಿಗೆ ರೂಮ್ಸ್ ಬೇಕು, ಲ್ಯಾಬ್ 20 ಲ್ಯಾಬ್ ಬರ್ತದೆ ಅಗ್ರಿಕಲ್ಚರ್ ಕಾಲೇಜ್ಗೆ. ಸೊ ಅದೊಂದು ನಿಜವಾಗ್ಲೂ ಚಾಲೆಂಜು, ಒಂದು ಸಾಧನೆ ಅಂತ ಅಂದ್ಕೋಬೋದು. ಕರಿಯಪ್ಪನವರ ಆಶೀರ್ವಾದದಿಂದ ಇದು ಹಾಕಿಕೊಂಡಿದ್ದೀನಿ. ಇನ್ನೊಂದು ಈ ಸದ್ಯಕ್ಕೆ ಇದೇ ಇರಲಿ, ಇದು ಪ್ರಯತ್ನ ಮಾಡ್ತಾಯಿದ್ದೀವಿ. ಏನೋ ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ತೆಗೆದು ಅದು ಭಾರಿ ಪೊಟೆನ್ಷಿಯಲ್ ಇರೋ ಕೋರ್ಸು. ಅಗ್ರಿಕಲ್ಚರ್ ಡಿಗ್ರಿ ಮಾಡೋದು ಎಷ್ಟು ಡಿಮ್ಯಾಂಡ್ ಇರ್ತದೋ ಈ ಡಿಪ್ಲೊಮಾನು ಅಷ್ಟು ಡಿಮ್ಯಾಂಡ್. ಯಾಕೆಂದರೆ 2 ವರ್ಷದ ಕೋರ್ಸು. ಇದು ಮೀಡಿಯಮ್ ಲೆವೆಲ್ಲು. ನಮ್ಮ ಇಂಡಸ್ಟ್ರಿ ಜಾಸ್ತಿ, ಯಾವುದು ಫೀಲ್ಡ್ ಜಾಸ್ತಿ ಅಗ್ರಿಕಲ್ಚರಲ್ಲಿ. ಪೆಸ್ಟಿಸೈಡ್ ಫೀಲ್ಡ್ ಇದೆ, ಸೀಡ್ ಇಂಡಸ್ಟ್ರಿ ಇದೆ, ಫ್ಲಾರಿಕಲ್ಚರ್ ಇಂಡಸ್ಟ್ರಿ ಇದೆ. ಆಮೇಲೆ ಈ ಕೆಲವು ದೊಡ್ಡ ಫಾರ್ಮ್ ಮೇಂಟೈನ್ ಮಾಡ್ಕೊಳ್ಳೋದಿದೆ. ಆಮೇಲೆ ಈಗೆಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರ್ಗೆಲ್ಲ ಈಗೆಲ್ಲ ಕೆಲವೆಲ್ಲ ಅದಕ್ಕೆ ಒಂದು ವಿಂಗ್ ಇರ್ತದೆ. ಈಗ ಸೆಕೆಂಡ್ ಡಿಮ್ಯಾಂಡ್ ಯಾರು ಡಿಪ್ಲೊಮಾ ಮಾಡ್ತಾರೆ ಅವ್ರಿಗೆಲ್ಲರೂ ಕೆಲಸ ಸಿಗುತ್ತದೆ. ಇದು ಗೊತ್ತು. ಹಂಗಾಗ್ಬಿಟ್ಟು ಈ ತಾಲೂಕು, ಈ ಜಿಲ್ಲೆಯ ಅನುಕೂಲ ಆಗಲಿ ಅನ್ನೋ ಲೆಕ್ಕದಲ್ಲಿ ಈಗಾಗಲೇ ನಾನು ಅದನ್ನೆಲ್ಲ ಬಿಚ್ಚಿ ಹಿಡಿದಲೆ ಎಲ್ಲ ಆದಮೇಲೆ ಮೊದಲಾದಂಗೆ ಹೇಳ್ತೀನಿ. ಈಗ ಅದೊಂದು ಹಂತ ತಲುಪಿದೆ. ಬಹುಶಃ ಮುಂದೆ ಅಕಾಡೆಮಿಕ್ ಇಯರಿಂದ ನಾವು ಡಿಪ್ಲೊಮಾ ಇನ್ ಅಗ್ರಿಕಲ್ಚರ್ ತರುವಂಥ ಒಂದು ಪ್ರಯತ್ನದಲ್ಲಿದ್ದೀವಿ. ಅದಾಗುತ್ತೆ ಅಂತ ನಾನು ಆಶಾಭಾವನೆ ಒಂದು ಇದ್ದೀನಿ ನಾನು. ಆಮೇಲೆ ಇನ್ನೊಂದು ಒಳ್ಳೆ ಡೆವಲಪ್ಮೆಂಟ್ ನಿಮ್ಗೆ ಗೊತ್ತಿರಲಿ, ನಮ್ಮದು ಇದೆ. ಏನಂತಂದರೆ ಡಿಗ್ರಿ ಮಾಡಿ ಕಳಿಸೋದು ಕರಿಯಪ್ಪನ ಮಾಡೋರೆ ಅವ್ರ ಅವಕಾಶ ಇತ್ತು. ಅವ್ರು ಬೆಳ್ಕೊಂಡು ಸಮಾಜದಲ್ಲಿ ಎಲ್ಲೆಲ್ಲೋ ಉನ್ನತದಲ್ಲಿ ಹೋಗ್ಬೋದು. ಬಟ್ ಈಗ ಏನಾದರೆ ಕಾಂಪಿಟೇಷನ್ ಇರುತ್ತೆ, ಅವಕಾಶಗಳಿವೆ. ಬಟ್ ಬರೀ ಡಿಗ್ರಿ ಮಾಡಿ ಕಳಿಸೋದ್ರಿಂದನೇ ಎಲ್ಲ ನಾವು ನಮ್ಮ ಕೆಲಸ ವಿದ್ಯಾಸಂಸ್ಥೆ ಕೆಲಸ ಎಲ್ಲ ಮಾಡುವಂಥ ಏನು ಪ್ರಶ್ನೆ ಇಲ್ಲ. ಈಗ ಈ ದೃಷ್ಟಿಯಲ್ಲಿ ನಾನು ನಮ್ಮ ಫ್ರೆಂಡು RV ಇನ್ಸ್ಟಿಟ್ಯೂಷನ್ ಗೊತ್ತು, ದೊಡ್ಡ ಇನ್ಸ್ಟಿಟ್ಯೂಷನ್ ಅದು. ಅವರು ಅಧ್ಯಕ್ಷರು ಶ್ಯಾಮ್ ಅಂತ, ನನಗೆ ಫ್ರೆಂಡ್ ಅವರು. ನನಗೇನು ಫ್ರೆಂಡ್ ಅಂದರೆ ರಾಮಕೃಷ್ಣ ಅಂದರೆ 3 ವರ್ಷ ಜೂನಿಯರ್ ಅವರು ನನಗೆ. ಹಿಂಗೆ ನಾನು ಅವರು ಎಲ್ಲೋ ಭೇಟಿ ಮಾಡಿದಾಗ ನೀವೆಲ್ಲ 1,000 ಕೋಟಿ ರೂಪಾಯಿ ಸಂಸ್ಥೆ ಮಾಡಿದ್ದೀರಾ, ಇಲ್ಲಿ ನಮ್ಮದು ಕಮರ್ಷಿಯಲ್ ಆಗಿದೆ, ಇವತ್ತು ಲಾಸ್ ನಡೀಬೇಕು ಕೆಲವೆಲ್ಲ. ನಮಗೇನಾದರೂ ಇದು ಬೆಳವಣಿಗೆಗೆ ಏನಾದ್ರು ಮಾಡಬೇಕು. ಸ್ಪೆಷಲಿ ಸಾತೂರು ಏನಾಗಿದೆ 9 ಎಕರೆ ಇದೆ. ಈ ನಮ್ಮ ಅತ್ತೆಯವರು ದಾನ ಮಾಡಿರೋದು. ನಾನು ಅಧ್ಯಕ್ಷ ಆದಮೇಲೆ ನಾವು 1 ಎಕರೆ ತಗೊಟ್ಟೋದ್ರಲ್ಲಿ 2 ಎಕರೆ ಜಾಸ್ತಿ ಸೇರಿದೆ. ಅದನ್ನ ಮಾಡಬೇಕು ಅಂದಮೇಲೆ ಅಲ್ಲೆಲ್ಲ ಬಿಲ್ಡಿಂಗ್ ಇದೆ. ಅಲ್ಲಿ ಏನು ನಡೀತದೆ, ಒಂದು PU ಕಾಲೇಜ್ ನಡೀತದೆ, ಒಂದು ಹೈಸ್ಕೂಲು. 2 ಲಾಸು. ಹೈಸ್ಕೂಲು 8 ಲಕ್ಷ ಲಾಸು, ಕಾಲೇಜು 6 ಲಕ್ಷ ಲಾಸು. ಅದು ಹೆಚ್ಚಿಗೆ ಫೀಸ್ ತಗೊಂಡು ಮಕ್ಕಳೇ ಬರೋಲ್ಲ, ಎಲ್ಲ ಗೌರ್ಮೆಂಟ್ ಶಾಲೆ ಹೋಗುತ್ತೆ. ಸೊ ಈ ಪರಿಸ್ಥಿತಿ ಇರೋದೆ. ಆಮೇಲೆ 14 ರೂಮ್ ಅವೆ. ಆಮೇಲೆ ಇದು ITI ಮಾಡ್ತೀನಿ ಅಂತ ತಗೊಂಡು ಇದರಲ್ಲೂ ಒಂದಷ್ಟು ಬಿಲ್ಡಿಂಗ್ ಅದೇ. ನಾನೇನು 20 ಕೋಟಿ ಅಂತ ಹೇಳಿದಾಗ ಇಲ್ಲ ಇರಿ ಅಂತ ಅವರು ಸುಶೀಲ್ ಕುಮಾರ್ ಅಂತ ಟಾಟಾ ಟೆಕ್ನಾಲಜೀಸ್, ಅದು ಹೈಯರ್ ಎಂಡ್ ಕಂಪ್ನಿ ಇದು ಟಾಟಾಸಲ್ಲೇ. ಈ ಟಾಟಾ ಸ್ಟೀಲು, ಟಾಟಾ ಮೋಟರ್ಸು, ಟಾಟಾ ಸಾಲ್ಟ್ ಅಂದಾಗ ಟಾಟಾ ಟೆಕ್ನಾಲಜೀಸು ಹೈಯರ್ ಎಂಡ್ ಟೆಕ್ನಾಲಜಿಕಲ್ ಇದು ಕಂಪ್ನಿ ಅದು. ಸೊ ಅದು ವೈಸ್ ಪ್ರೆಸಿಡೆಂಟು ಕರೆಸ್ತೀನಿ ಅಂದ್ಬಿಟ್ಟು ನಾನು ಎದುರಿಗೆ ಮಾತಾಡಿ ಈಗ 10-15 ದಿವಸದಲ್ಲೂ ಬಂದಿದ್ದೀವಿ. ಇದೆಲ್ಲ ಹಾಕಿದ್ದೀವಿ, ಹಾಕಿದ್ದೀವಿ. ಈಗ ಸುಶೀಲ್ ಕುಮಾರ್ ಬಂದಿದ್ದರು, ನಮ್ಮ ಶ್ಯಾಮು ಬಂದಿದ್ದರು. ಈಗ ಸಾತೂರು ಕರ್ಕೋಗಿದ್ದೆ ನಾನು. ಬಹುಶಃ ಅಲ್ಲೆಲ್ಲ ವೇಡಿಯಲ್ಲಿದೆ. ಯಾಕೆ 14 ರೂಮ್ ಅವೆ. ಸ್ಕಿಲ್ ಡೆವಲಪ್ಮೆಂಟ್ ಅಂದರೆ ನೀವು SLCನೋ PUCನೋ ಅಥವಾ ಡಿಗ್ರಿನೋ ಏನೇನು ಇವತ್ತು ಅವಶ್ಯಕತೆ ಇದೆ, ಎಲ್ಲಿ ಸ್ಪೆಷಲಿ ನಮಗೇನು ಅನುಕೂಲ ಇದೆ. ಒಂದು ಬಿಡದಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ಇದೆ, ಒಂದು ಹಾರೋಹಳ್ಳಿ ಟೌನ್ಶಿಪ್ ಇದೆ, ಒಂದು ಜಿಗ್ನಿ ಇದೆ. ಇದು ಅಂದರೆ ಬೆಂಗಳೂರು ಹತ್ರ ಇದೆ. ಸೊ ಇಷ್ಟೇ ಏರಿಯಾಗೆ ಏನೇನು ಸ್ಕಿಲ್ ಡೆವಲಪ್ ಮಾಡಿದ್ರೆ ಇವರು ಜಾಬ್ ಸಿಗ್ತದೆ ಅಂತ ಆ ಥರದಲ್ಲಿ ಯೋಚನೆ ಮಾಡಿ ಅಟ್ಲೀಸ್ಟ್ ಒಂದು 3-4 ವರ್ಷ ನಾವು ದೊಡ್ಡದಾಗಿ ಬೆಳೆಸೋಕ್ಕೆ ಅವಕಾಶ ಆಗುತ್ತೆ ಅಂತ
ಅವರು ಎಲ್ಲ ಒಪ್ಕೋವರೆ. ಸೊ ಏಪ್ರಿಲ್ ಬರ್ತಾವ್ರೆ, ಅದು ಟಾಟಾಸಿಂದ ಫುಲ್ ಟೀಮೇ ಬರ್ತಾವೆ. ಸೊ ಇಲ್ಲಿ ಫೀಡ್ಬ್ಯಾಕ್ ತಗೋತಾರೆ, ಇಂಡಸ್ಟ್ರಿಯಲ್ನೆಲ್ಲ ಕರೀತಾರೆ, ಸ್ಟೂಡೆಂಟ್ಸ್ ಎಲ್ಲ ಕರೀತಾರೆ. ಅವ್ರು ಫೀಡ್ಬ್ಯಾಕ್ ತಗೊಂಡು ಇಲ್ಲಿ ಏನು ಮಾಡಿದ್ರೆ ಸರೋಗುತ್ತೆ ಅಂದ್ಬಿಟ್ಟು ಬಹುಶಃ ಸಾತ್ನೂರಿಗೆ ಒಂದು ಸ್ಕಿಲ್ ಸೆಂಟರ್ನ ಈ ಜಿಲ್ಲೆಯಲ್ಲೇ ಒಂದು ಇನ್ನೊಂದು ಮಟ್ಟದ ಮಾಡುವಂಥ ಅವಕಾಶ ಇದೆ. ಬಟ್ ಇದು ಒಂದೊಂದಿಗೆ ಇನ್ ಪ್ರಿನ್ಸಿಪಲ್ ಒಪ್ಕೋಬೋದು. ಬಹುಶಃ ಅದು ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಅದಕ್ಕೆ ಭಾರಿ ಸಹಾಯ ಇವರು ಮಾಡ್ತಾವ್ರೆ, ನಮ್ಮ ಶ್ಯಾಮ್ ಆರ್ವಿ ಇನ್ಸ್ಟಿಟ್ಯೂಟ್ ಚೇರ್ಮನ್ ಮಾಡ್ತಾವ್ರೆ. ಯಾಕೆ ಅವರು ಅಂತಂದರೆ ಅವರು ನಂಜುಗೂಡಲ್ಲಿ ಮಾಡ್ತಾವ್ರೆ. ಇವ್ರು ಏನು ಟಾಟಾ ಟೆಕ್ನಾಲಜೀಸ್ ಅಂದರೆ ಈ ಟಾಟಾದ ಸಂಬಂಧಪಟ್ಟ ಕಂಪ್ನಿಗಳು ಸುತ್ತಮುತ್ತ ಅದಕ್ಕೆ ಬೇಕಾದ ಸ್ಕಿಲ್ ಸೆಂಟರ್ ಮಾಡ್ತಾರೆ. ಟಾಟಾ ಮೋಟರ್ಸ್ಗೆ ಏನು ಬೇಕೋ ಅದೆಲ್ಲ ನಡೀತದೆ, ಅದು ಸುತ್ತ ಮಾಡ್ತಾರೆ, ಇನ್ನೊಂದಕ್ಕೆ ಮಾಡ್ತಾರೆ. ಹಂಗೆ ಅವರು 1000 ಸೆಂಟ್ರ್ ಇದ್ದಾವಂತೆ. ಎಲ್ಲಿ ಯುರೋಪು, ಮೆಕ್ಸಿಕೋ, ಜಪಾನಲ್ಲಿ ಹೋದೆ ಅವರು 1000 ಸೆಂಟ್ರ್. ಸೊ ಹಂಗಾಗಿ ಇಲ್ಲೂ ಒಂದು ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಅದೊಂದು ಒಳ್ಳೆ ಡೆವಲಪ್ಮೆಂಟ್ ಆಗಬೇಕು. IT ಸರ್ ಅದು IT ಅಂದರೆ ಒಂಥರ ಗೌರ್ಮೆಂಟ್ ಇಂದ ಮುದ್ರೆ ಬರ್ತದೆ. ಬಟ್ ಇದು ಏನಾಯ್ತದೆ, ಇದು ಈಗ ಎಂಪ್ಲಾಯರ್ಸು ಯಾರು ಕೆಲಸ ತಗೋತಾರೆ ಅವರು ಬೇಕಾದಂಥ ತಯಾರಿ ಮಾಡಿ ಕಳಿಸ್ಕೊಳ್ಳುವಂಥದ್ದು ಸ್ಕಿಲ್ ಬೇಸ್. ಈಗ ಫ್ಯಾಕ್ಟ್ರಿಗಳು 3 ಇರ್ತವೆ, ಅವ್ರಿಗೆ ಸಪ್ಲೈ ಸೊ ಅದನ್ನೇ ಫೀಡ್ಬ್ಯಾಕ್ ತಗೊಂಡು ಅದಕ್ಕೆ ಏನೇನು ಬೇಕು ಒಂದು ಸೆಂಟರ್ ಮಾಡೋಣ ಅಂತ. ಈಗ ಡಿಫೆನ್ಸ್ ಡೀಲ್ ವರೆಗೆ ಬೆಳೆದಿದೆ ಟಾಟಾ, ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ. ಅದು ಬೆಳೆದಿದೆ, ಎಲ್ಲಾ ಕಂಟ್ರಿಗಳಲ್ಲೂ ಬ್ರಾಂಚಸ್ ಇದೆ.